ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ. ಬಿಹಾರ ಚುನಾವಣೆಯ ರಾಜಕೀಯ ಗಾಳಿ ಕರ್ನಾಟಕದ ಕಾಂಗ್ರೆಸ್ ಮನೆ ಬಾಗಿಲಿಗೆ ಬಂದು ನಿಂತಿದೆ. ಒಂದು ಕಡೆ ಕಾಂಗ್ರೆಸ್ಗೆ ಬಿಹಾರದಲ್ಲಿ ಬಂದ ಸೋಲಿನ ಶಾಕ್ ಎದುರು ನೋಡ್ತಾ ಇದ್ರೆ, ಮತ್ತೊಂದು ಕಡೆ ರಾಜ್ಯದಲ್ಲಿ ಸಂಪುಟ ಪುನರ್ರಚನೆ ರಾಜಕೀಯದ ಹೊಸ ಚಟುವಟಿಕೆಗಳಿಗೆ ವೇದಿಕೆ ಸಿದ್ಧ ಮಾಡಿದೆ. ಸಿಎಂ ಹಾಗೂ ಡಿಸಿಎಂ ಬಣಗಳ ನಡುವಿನ ಒಳಕಿಚ್ಚಿಗೆ ಬಿಹಾರ ಫಲಿತಾಂಶ ಮತ್ತೊಂದು ಟ್ವಿಸ್ಟ್ ತಂದಾಗಿದೆ. ಹಾಗಿದ್ರೆ ಏನದು ಟ್ವಿಸ್ಟ್? ಇಲ್ಲಿದೆ ನೋಡಿ. ಬಿಹಾರದ ಸೋಲು ರಾಜ್ಯ ಕಾಂಗ್ರೆಸ್ಗೆ ಆಘಾತ ತಂದರೂ ಸಿಎಂ ಸಿದ್ದರಾಮಯ್ಯ ಆಪ್ತರಲ್ಲಿ ನಿರಾಳತೆ, ಡಿಸಿಎಂ ಡಿಕೆ ಶಿವಕುಮಾರ್ ಬಣದ ಆವರಣದಲ್ಲಿ ಮಾತ್ರ ಗಲಿಬಿಲಿಯನ್ನ ಎಬ್ಬಿಸಿದೆ. ಬಿಹಾರ ಎಲೆಕ್ಷನ್ ಮುಗಿದ ಕೂಡಲೇ ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮತ್ತೆ ಮುನ್ನೆಲೆಗೆ ಬಂದಿದ್ದು, ದೆಹಲಿ ಚಟುವಟಿಕೆಗಳು ವೇಗ ಪಡೆದಿವೆ. ಹಲವು ಶಾಸಕರು ಸಚಿವ ಸ್ಥಾನಕ್ಕೆ ಲಾಬಿ ಆರಂಭಿಸಿದ್ದು, ಸಿಎಂ ದೆಹಲಿ ಭೇಟಿಯಲ್ಲಿ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಪಡೆದಿದ್ದಾರೆ. ಇಂದು ದೆಹಲಿಯಲ್ಲಿ ನಡೆಯಲಿರುವ ಹೈ ವೋಲ್ಟೇಜ್ ಸಭೆಗೆ ಎಲ್ಲರ ಚಿತ್ತ ನೆಟ್ಟಿದೆ. ಬಿಹಾರದಲ್ಲಿ ಬೀಸಿದ ಬಿಜೆಪಿ ಬಿರುಗಾಳಿ ಸಿದ್ದರಾಮಯ್ಯ ಕುರ್ಚಿಗೆ ಇನ್ನಷ್ಟು ಬಲ ನೀಡಿದಂತಾಗಿದೆ. ದೆಹಲಿ ಪ್ರವಾಸದಲ್ಲಿ ಸಂಪುಟ ಪುನರ್ರಚನೆಗೆ ಅನುಮತಿ ಪಡೆದು ಮುನ್ನಡೆಯುತ್ತಿರುವ ಸಿಎಂ ಬೆಳಗ್ಗೆ ಮತ್ತೆ ದೆಹಲಿ ಫ್ಲೈಟ್ ಹತ್ತಲು ಸಜ್ಜಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷರು ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಮಹತ್ವದ ಚರ್ಚೆ ನಡೆಸಲಿದ್ದು, ಜಾತಿ ಸಮೀಕರಣ, ಜಿಲ್ಲಾ ಪ್ರಾಧಾನ್ಯತೆ, ಹೊಸ ಮುಖಗಳಿಗೆ ಅವಕಾಶ ಇವೆಲ್ಲ ಬೆಳವಣಿಗೆಗಳನ್ನ ನೋಡುತ್ತಾ ಇದ್ರೆ 15ಕ್ಕೂ ಹೆಚ್ಚು ಸಚಿವರು ಔಟ್ ಆಗುವ ಸಾಧ್ಯತೆ ಕಾಣುತ್ತಿದ್ದು, ಹೊಸಬರಿಗೆ ಚಾನ್ಸ್ ಕೊಡಲಾಗುತ್ತೆ ಎನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗ್ತಿದೆ. ಇನ್ನು ಇಂದು ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿಜಿಯವರನ್ನ ಭೇಟಿ ಮಾಡುವ ಸಾಧ್ಯತೆ ಕಂಡು ಬಂದಿತ್ತು. ಕಬ್ಬು ಬೆಲೆ, ನೀರಾವರಿ ಯೋಜನೆ, ಜಿಎಸ್ಟಿ ಪರಿಹಾರ, ಮಳೆ ಹಾನಿ ಪರಿಹಾರ ಸೇರಿದಂತೆ ಹಲವಾರು ರಾಜ್ಯದ ಪ್ರಮುಖ ಬೇಡಿಕೆಗಳನ್ನ ಅವರ ಮುಂದೆ ಇಡಲಿದ್ದಾರೆ. ಇನ್ನು ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟನೆ ನೀಡಿದ್ದು, ನವೆಂಬರ್ ಕ್ರಾಂತಿ ಎಂದು ಗಾಳಿಯಲ್ಲಿ ಹಾರಿದ ಮಾತುಗಳು ಈಗಷ್ಟೇ ತೂರಿದಂತಾಗಿದೆ. ಹಾಗಾಗಿ ಮುಂದೇನು ಸಂಪುಟಕ್ಕೆ ಸೇರ್ಪಡೆ ಆಗುವುದು ಯಾರು, ಯಾರಿಗೆ ಕೋಕ್? ಇವೆಲ್ಲ ಪ್ರಶ್ನೆಗಳು ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ಕುತೂಹಲ ಕೆರಳಿಸಿವೆ. ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಭೇಟಿ ಮಾಡೋದು ಸ್ವಾಭಾವಿಕ, ಏನ್ ಸ್ಪೆಷಲ್ ಏನಿಲ್ಲ. ಕೆಲವು ಇಶ್ಯೂಸ್ ಪಕ್ಷದ ವಿಚಾರ, ಕೆಲವು ಆಫೀಸ್ ಇನಾಗ್ರೇಷನ್, ಕೆಲವು ಯಾವ್ದೋ ಟ್ರಸ್ಟ್ ಒಂದು ಏನೋ ಇಶ್ಯೂಸ್ ಇತ್ತು ಸರ್. ಅಲ್ಲ, ಅದು ಇವಾಗ ಇಡೀ ರಾಜ್ಯಾದ್ಯಂತ ರಾಜಕೀಯ ಚಟುವಟಿಕೆಗಳ ಗರಿಗೆದರಿದೆ. ಎಲ್ಲ ಪುನರ್ರಚನೆ ಎಲ್ಲ ಚರ್ಚೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಭೇಟಿಯಾಗಿ ಪಕ್ಷ ಅದು ಅಂದ್ರೆ ಪಾರ್ಟಿ ಇದ್ರೆ ನಾವು ನೀವೆಲ್ಲ, ಪಾರ್ಟಿ ಇದ್ರೆ ನಾವು ನೀವೆಲ್ಲ. ಒಟ್ಟಾರೆ ಬಿಹಾರ ಚುನಾವಣೆಯ ಪರಿಣಾಮ ಕರ್ನಾಟಕದ ರಾಜಕೀಯವನ್ನೇ ತೀವ್ರವಾಗಿ ಸ್ಪರ್ಶಿಸಿದೆ. ಸಂಪುಟ ಪುನರ್ರಚನೆಯ ಈ ಒಂದು ಹೊಸ ಅಧ್ಯಾಯದಲ್ಲಿ ಯಾವ ನಾಯಕರು ಎತ್ತರಕ್ಕೆ ಏರ್ತಾರೆ, ಯಾರು ಹೊರಗಡೆ ನಡೀತಾರೆ? ಇಂದು ದೆಹಲಿಯ ವೇದಿಕೆಯ ಮೇಲೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲಿದ್ದು, ಯಾವ ತೀರ್ಪು ಹೊರಬೀಳಲಿದೆ ಕಾದು ನೋಡಬೇಕಾಗಿದೆ.